ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಭೂಗೋಳಶಾಸ್ತ್ರದ ವಿಷಯವನ್ನು ತಿಳ್ಕೊಳ್ಳೋಣ. ಅದರಲ್ಲೂ ಬಹಳ ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನ ಗಳಿಸಬೇಕಾದ್ರೆ ಕೆಲವೊಂದು ವಿಷಯಗಳನ್ನ ಓದಲೇಬೇಕಾಗುತ್ತೆ, ಅದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರಬೇಕಾಗುತ್ತೆ. ಅದರಲ್ಲಿ ಭೂಗೋಳಶಾಸ್ತ್ರ ಕೂಡ ಒಂದು. ಭೂಗೋಳಶಾಸ್ತ್ರದ ಜ್ಞಾನ ಇಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನ ಕಾಣೋಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಂತೂ ಬಹುತೇಕ ಪ್ರಶ್ನೆಗಳನ್ನು ಜಿಯೋಗ್ರಫಿ ಕಾನ್ಸೆಪ್ಟ್ ಮೇಲೆ ಕೇಳ್ತಾರೆ. ಆದ್ದರಿಂದ ಆ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗಿರೋ ಹಾಗೆ ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಇವತ್ತಿನ ವಿಡಿಯೋದಲ್ಲಿ ಭೂ ಅಕ್ಷಾಂಶ ಹಾಗೂ ರೇಖಾಂಶದಲ್ಲಿ ಭಾರತದ ಸ್ಥಾನ ಏನು, ಭಾರತದ ವಿಸ್ತೀರ್ಣ ಎಷ್ಟು, ಭಾರತದ ತುತ್ತ ತುದಿಗಳು ಯಾವ್ಯಾವುದು ಹಾಗೂ ಭಾರತದೊಂದಿಗೆ ಗಡಿರೇಖೆಯನ್ನು ಹಂಚಿಕೊಂಡಿರುವಂತಹ ಇನ್ನಿತರ ರಾಷ್ಟ್ರಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಭಾರತ ಅಂದರೆ ಏನು ಅಂತ ನೋಡೋದಾದರೆ, ಈ ಭಾಗದಲ್ಲಿ ಸಿಂಧೂ ನದಿಯ ನಾಗರಿಕತೆ ಕಂಡು ಬಂದಿರೋದ್ರಿಂದ ಸಿಂಧೂ ನದಿಯ ಹೆಸರನ್ನು ಒಳಗೊಂಡ ಇಂಡಿಯಾ ಅನ್ನೋ ಹೆಸರು ಬಂದಿರುತ್ತೆ. ಭಾರತ ಒಂದು ಉಪಖಂಡ ಆಗಿದೆ ಹಾಗೂ ಭಾರತ ದೇಶ 3 ಕಡೆ ನೀರು ಹಾಗೂ 1 ಕಡೆ ಭೂಮಿಯಿಂದ ಸುತ್ತುವರೆದಿರೋದ್ರಿಂದ ಇದನ್ನು ಪರ್ಯಾಯ ದ್ವೀಪ ಅಂತ ಹೇಳ್ತೀವಿ. ಭಾರತ ದೇಶ ಉತ್ತರ ಭಾಗದಲ್ಲಿ ಅಗಲವಾಗಿದ್ದು ದಕ್ಷಿಣ ಭಾಗಕ್ಕೆ ಬಂದಂತೆ ಕಿರಿದಾಗ್ತಾ ಹೋಗುತ್ತೆ ಹಾಗೂ ಇದು ತ್ರಿಕೋನಾಕೃತಿಯಲ್ಲಿ ಹಿಂದೂ ಮಹಾಸಾಗರದಲ್ಲಿ ಚಾಚಿಕೊಂಡಿದೆ. ಭೂ ಅಕ್ಷಾಂಶದಲ್ಲಿ ಭಾರತದ ಸ್ಥಾನನ ನೋಡೋದಾದರೆ, ಜಗತ್ತಿನ ಅಕ್ಷಾಂಶದಂತೆ ಸಮಭಾಜಕ ವೃತ್ತದಿಂದ ಉತ್ತರಾರ್ಧಗೋಳದ ಪೂರ್ವದಲ್ಲಿ ಕಂಡು ಬರುತ್ತೆ ಭಾರತ ದೇಶ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಒಂದು ಗ್ಲೋಬ್ ಇದೆ. ಅದರಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದ ರೇಖೆಗಳನ್ನ ನಾವು ಅಕ್ಷಾಂಶ ಅಂತ ಹೇಳ್ತೀವಿ ಹಾಗೂ ಉತ್ತರದಿಂದ ದಕ್ಷಿಣಕ್ಕೆ ಎಳೆದ ರೇಖೆಗಳನ್ನ ರೇಖಾಂಶ ಅಂತ ಹೇಳ್ತೀವಿ. ಅದರಲ್ಲಿ ಮಧ್ಯದಲ್ಲಿ ಹಾದು ಹೋಗೋ ರೇಖೆಯನ್ನು ಸಮಭಾಜಕ ರೇಖೆ ಅಂತ ಹೇಳ್ತೀವಿ, ಸಮಭಾಜಕ ವೃತ್ತ ಅಂತ ಗುರುತಿಸಲಾಗುತ್ತೆ. ಭಾರತ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ, ಆ ಸಮಭಾಜಕ ವೃತ್ತವನ್ನು ತೆಗೆದುಕೊಂಡ್ರೆ ಅದರಿಂದ ಮೇಲೆ ಬರುವಂತಹ ಭಾಗವನ್ನು ನಾವು ಉತ್ತರ ಅಂತ ಹೇಳ್ತೀವಿ, ಉತ್ತರಾರ್ಧಗೋಳ ಅಂತ ಹೇಳ್ತೀವಿ. ಅದರಿಂದ ಕೆಳಗಡೆ ಬರೋ ಭಾಗವನ್ನು ದಕ್ಷಿಣಾರ್ಧಗೋಳ ಅಂತ ಹೇಳ್ತೀವಿ. ಸಮಭಾಜಕ ವೃತ್ತವನ್ನು ನೋಡಿದಾಗ ಅದರಿಂದ ಮೇಲಗಡೆ ಇದ್ದು ಅಂದರೆ ಉತ್ತರಾರ್ಧಗೋಳದಲ್ಲಿದ್ದು ಪೂರ್ವ ಭಾಗದಲ್ಲಿ ಕಂಡು ಬರುತ್ತೆ ಭಾರತ. ಇನ್ನು ಹೆಚ್ಚಿಗೆ ಅಕ್ಷಾಂಶ ಹಾಗೂ ರೇಖಾಂಶಗಳ ಬಗ್ಗೆ ನಾವು ಸಪ್ರೇಟಾಗಿ ಒಂದು ವಿಡಿಯೋನ ಮಾಡಿ ಅಲ್ಲಿ ಇನ್ನು ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡೋಣ. ಭಾರತ ಸಮಭಾಜಕ ವೃತ್ತದಿಂದ 8.4 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 37.6 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹರಡಿದೆ. ಅಂದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಅಂತ ಪರಿಗಣಿಸಿದರೆ 8.4 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 37.6 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹರಡಿದೆ. ಇನ್ನು ದಕ್ಷಿಣದ ತುತ್ತ ತುದಿಯಾದ ಇಂದಿರಾ ಪಾಯಿಂಟ್ ಅಥವಾ ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಏನು ಹೇಳ್ತೀವಿ, ಅದನ್ನು ಪರಿಗಣಿಸೋದಾದರೆ ಸಮಭಾಜಕ ವೃತ್ತದಿಂದ 6.45 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 37.6 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹರಡಿದೆ. ಇದು ಭಾರತದ ಒಂದು ಭೂ ಅಕ್ಷಾಂಶದಲ್ಲಿ ಭಾರತದ ಸ್ಥಾನ ಆಗಿದೆ. ಭೂ ರೇಖಾಂಶದಲ್ಲಿ ಭಾರತದ ಸ್ಥಾನವನ್ನು ನೋಡೋದಾದರೆ, ಭಾರತ ಜಗತ್ತಿನ ರೇಖಾಂಶದಂತೆ ಭೂಮಧ್ಯ ರೇಖೆಯಿಂದ ಅಥವಾ ಪ್ರಧಾನ ರೇಖಾಂಶದಿಂದ ಉತ್ತರಾರ್ಧಗೋಳದ ಪೂರ್ವಾರ್ಧಗೋಳದಲ್ಲಿದೆ. ಭಾರತ ದೇಶದ ಭೂಪ್ರದೇಶವು 68.7 ಡಿಗ್ರಿ ಪೂರ್ವ ರೇಖಾಂಶದಿಂದ 97.25 ಡಿಗ್ರಿ ಪೂರ್ವ ರೇಖಾಂಶದವರೆಗೆ ಹರಡಿದೆ. ಹಿಂದೆ ತಿಳಿಸಿದಾಗೆ ಭಾರತ ಒಂದು ಪರ್ಯಾಯ ದ್ವೀಪ ರಾಷ್ಟ್ರ ಆಗಿದೆ. ಅಂದರೆ ಇದು 3 ಕಡೆ ನೀರಿನಿಂದ ಆವೃತ್ತಿಯಾಗಿದೆ. ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಹಾಗೂ ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯಿಂದ ಸುತ್ತುವರಿಯಲ್ಪಟ್ಟಿದೆ. ಭಾರತದ ಒಟ್ಟು ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್ಗಳು. ಭಾರತ ದಕ್ಷಿಣದಿಂದ ಉತ್ತರಕ್ಕೆ 3,214 ಕಿಲೋಮೀಟರ್ ಉದ್ದ ಇದೆ ಹಾಗೂ ಪೂರ್ವದಿಂದ ಪಶ್ಚಿಮಕ್ಕೆ ನೋಡಿದ್ರೆ 2,933 ಕಿಲೋಮೀಟರ್ ಅಗಲವಾಗಿದೆ. ಭಾರತವು ಜಗತ್ತಿನ ಭೂ ವಿಸ್ತೀರ್ಣದಲ್ಲಿ 7ನೇ ದೊಡ್ಡ ದೇಶ ಆಗಿದೆ. ಭೂ ವಿಸ್ತೀರ್ಣದಲ್ಲಿ ಭಾರತ 7ನೇ ದೊಡ್ಡ ದೇಶ ಅಂತ ಗೊತ್ತಾಯಿತು. ಹಾಗಾದರೆ ಮೊದಲ 6 ದೇಶಗಳು ಯಾವ್ಯಾವುದು ದೊಡ್ಡ ದೇಶಗಳಂತ ನೋಡೋದಾದರೆ, ಮೊದಲಿಗೆ ರಷ್ಯಾ, ನಂತರ ಕೆನಡಾ, ಚೀನಾ, ಅಮೆರಿಕ ಸಂಯುಕ್ತ ಸಂಸ್ಥಾನ, ಬ್ರೆಜಿಲ್, ಆಸ್ಟ್ರೇಲಿಯಾ ಹಾಗೂ 7ನೇ ಸ್ಥಾನದಲ್ಲಿ ಭಾರತ. ಭಾರತದ ಪೂರ್ವದ ತುತ್ತ ತುದಿ ಅರುಣಾಚಲ ಪ್ರದೇಶ, ಪಶ್ಚಿಮದ ತುದಿ ಗುಜರಾತಿನ ಕಚ್, ಉತ್ತರದ ತುದಿ ಜಮ್ಮು ಕಾಶ್ಮೀರದ ಸಿಯಾಚಿನ್ ಹಾಗೂ ದಕ್ಷಿಣದ ತುದಿ ಕನ್ಯಾಕುಮಾರಿ. ನಾವು ಕನ್ಯಾಕುಮಾರಿಯನ್ನು ದ್ವೀಪಗಳನ್ನು ಬಿಟ್ಟು ಹೇಳೋದಾದರೆ ಕನ್ಯಾಕುಮಾರಿ ಅಂತ ಹೇಳ್ಬೋದು ದಕ್ಷಿಣದ ತುದಿಯನ್ನು. ದ್ವೀಪಗಳನ್ನು ಸೇರಿಸಿ ಹೇಳೋದಾದರೆ ಪಿಗ್ಮಿಲಿಯನ್ ಪಾಯಿಂಟ್, ಅಂದರೆ ಅದನ್ನು ಇಂದಿರಾ ಪಾಯಿಂಟ್ ಅಂತ ಕೂಡ ಹೇಳ್ತೀವಿ.
ಭಾರತ ಹೊಂದಿರೋ ನೆರೆಹೊರೆಯ ರಾಷ್ಟ್ರಗಳನ್ನ ನೋಡೋದಾದರೆ ಭಾರತ 11 ನೆರೆಹೊರೆ ರಾಷ್ಟ್ರಗಳನ್ನ ಒಳಗೊಂಡಿದೆ. ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ಮಯನ್ಮಾರ್, ಭೂತಾನ್, ಬಾಂಗ್ಲಾದೇಶ, ಇಂಡೋನೇಷ್ಯಾ, ಮಾಲ್ಡೀವ್ಸ್, ನೇಪಾಳ, ಶ್ರೀಲಂಕಾ ಹಾಗೂ ಥೈಲ್ಯಾಂಡ್. ಇದು 7 ದೇಶಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ. ಯಾವ್ಯಾವುದಂತ ಹೇಳಿದ್ರೆ ಅಫ್ಘಾನಿಸ್ತಾನ, ಬಾಂಗ್ಲಾದೇಶ, ಭೂತಾನ್, ಮಯನ್ಮಾರ್, ಚೀನಾ, ನೇಪಾಳ ಹಾಗೂ ಪಾಕಿಸ್ತಾನ. ಹಾಗೂ 7 ದೇಶಗಳೊಂದಿಗೆ ಜಲಗಡಿಯನ್ನು ಸಹ ಹಂಚಿಕೊಂಡಿದೆ. ಬಾಂಗ್ಲಾದೇಶ, ಮಯನ್ಮಾರ್, ಪಾಕಿಸ್ತಾನ, ಇಂಡೋನೇಷ್ಯಾ, ಮಾಲ್ಡೀವ್ಸ್, ಶ್ರೀಲಂಕಾ ಹಾಗೂ ಥೈಲ್ಯಾಂಡ್ ಜೊತೆಗೆ. ಭಾರತ ಭೂಗಡಿ ಹಾಗೂ ಜಲಗಡಿ ಎರಡನ್ನೂ ಹಂಚಿಕೊಂಡಿರೋ ದೇಶಗಳು ಇದ್ದಾವೆ. ಯಾವ್ಯಾವುದಂತ ನೋಡಿದ್ರೆ ಬಾಂಗ್ಲಾದೇಶ, ಮಯನ್ಮಾರ್ ಹಾಗೂ ಪಾಕಿಸ್ತಾನ. ಇದಿಷ್ಟು ಇವತ್ತಿನ ವಿಷಯವಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಭಾರತದ ಭೂಗೋಳಶಾಸ್ತ್ರದ ಕುರಿತು ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ.